ಹಾಂ, ಏನ್ರಿ ರಂಗಣ್ಣ, ಸ್ಟೇಷನ್ವರೆಗೂ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಸ್ಟೇಷನ್ವರೆಗೂ ಯಾವತ್ತೂ ಬಂದೋರಲ್ಲ ನೀವು. ಏನೋ ಮುಖ್ಯವಾದ ಸಮಾಚಾರನೇ ಇರಬೇಕು. ಏನಾಯ್ತು ಹೇಳಿ? ಅದು ಅದು ಸ್ವಾಮಿ, ಏನಾಗ್ಬಿಟ್ಟಿದೆ ಅಂದರೆ ಮನೇಲಿ ಚಿಕ್ಕ ಪುಟ್ಟ ಜಗಳದಿಂದ ಮಗ ಮತ್ತು ಸೊಸೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಎಲ್ಲಿದ್ದಾರೆ ಅಂತ ಹುಡುಕೊಡ್ಬೇಕು ನೀವು. ಓಹೋಹೋ, ಇದಾ ಕತೆ? ಏನೋ ಅತ್ತೆ ಸೊಸೆ ಕಿತ್ತಾಡಿರಬೇಕು, ಅದಕ್ಕೆ ಮಗ ಹೆಂಡ್ತಿನ ಕರ್ಕೊಂಡು ಮನೆ ಬಿಟ್ಟು ಹೋಗಿರಬೇಕು. ಇದೇ ತಾನೇ ನಡೆದಿರುತ್ತೆ. ಒಂಥರ ಅದೇ ರೀತಿಯೇ ಸ್ವಾಮಿ. ಆದರೆ ಅತ್ತೆ ಸೊಸೆ ಕಿತ್ತಾಡಿದ್ದಾರೆ ಅನ್ನೋದಕ್ಕಿಂತ ನನ್ನ ಮಗ ನಮಗೆ ಹೇಳ್ದೇ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ಅವನು ಒಂದು ಹುಡುಗಿನ ಇಷ್ಟಪಡ್ತಿದ್ದ. ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೆ ನನ್ನ ಹೆಂಡತಿ ಒಪ್ಕೊಳ್ಳಿಲ್ಲ. ಅದಕ್ಕೆ ಅವನೇ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದ್ಬಿಟ್ಟ ಸ್ವಾಮಿ. ಅದಕ್ಕೆ ನನ್ನ ಹೆಂಡತಿ ಕೋಪದಲ್ಲಿ ಒಂದೆರಡು ಮಾತು ಬೈದ್ಬಿಟ್ಟು ಮನೆಗೆ ಬರಬೇಡ ಅಂತ ಹೇಳ್ಬಿಟ್ಲಂತೆ. ಅದಕ್ಕೆ ನನ್ನ ಮಗನೂ ಸೊಸೆನೂ ಇಬ್ಬರು ಬೇಜಾರು ಮಾಡಿಕೊಂಡು ರಾತ್ರಿ ಹೊರಟೋಗ್ಬಿಟ್ಟಿದ್ದಾರೆ. ಅಲ್ಲ ರೀ, ನೀವಾದರೂ ತಡಿಬೇಕು ತಾನೆ? ಅಯ್ಯೋ ಸ್ವಾಮಿ, ನನ್ನ ಮನೇಲಿ ಇದ್ದಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಈ ರೀತಿ ಆಗೋಕ್ಕೆಲ್ಲ ನಾನು ಬಿಡ್ತಾನೆ ಇರಲಿಲ್ಲ. ಎಲ್ಲ ನನ್ನ ಮನೆಯೊಳಿಂದಾನೆ. ಏನು ಮಾಡೋ ಸ್ವಾಮಿ, ಅವಳು ಸ್ವಲ್ಪ ಕೋಪಿಷ್ಟೆ. ಮದುವೆ ಆಗೋಗ್ಬಿಟ್ಟೈತಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಇರೋದು ಬಿಟ್ಟು ಮನೆಗೆ ಬರಬೇಡ ಅದು ಇದು ಅಂತ ಏನೇನೋ ಹೇಳ್ಬಿಟ್ಟು ಬೇಜಾರು ಮಾಡಿಬಿಟ್ಟವಳೆ. ಅವನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟವನು ಸ್ವಾಮಿ. ಇರೋದು ಒಬ್ಬನೇ ಮಗ. ಹೆಂಗಾರ ಮಾಡಿ ಹುಡುಕೊಡಿ ಸ್ವಾಮಿ, ದಯವಿಟ್ಟು. ಹೌದು ಸ್ವಾಮಿ, ನಮ್ಮ ಮಗನ ಹೆಂಗಾರು ಮಾಡಿ ಹುಡುಕೊಡಿ. ನನ್ನ ಮಗ ಇಲ್ಲ ಅಂತಂದರೆ ಸ್ವಾಮಿ ನನ್ನ ಕೈಲಂತೂ ಇರೋಕ್ಕಾಗಲ್ಲ. ದಯವಿಟ್ಟು ನನ್ನ ಮಗನ ಹುಡುಕೊಡಿ. ಅಲ್ಲಮ್ಮ, ಏನು ಹೇಳಬೇಕು ನಿಮಗೆ? ಅಲ್ಲ, ಹೆಂಗೋ ಮದುವೆ ಮಾಡ್ಕೊಂಡ್ರೋ ಏನೋ, ಮನೆಗೆ ಬಂದರು ತಾನೆ, ಆಗಿದ್ದಾಗೋಯ್ತು ಬಾರಪ್ಪ ಅಂತ ಮನೆ ಒಳಗಡೆ ಕರ್ಕೊಳ್ಳೋದು ಬಿಟ್ಟು ಏನರಮ್ಮ ನಿಮ್ಮದು? ಈಗಿನ ಕಾಲದಲ್ಲೂ ಮನೇಲಿ ನೋಡಿದ್ದೆ ಹುಡುಗಿನೇ ಮದುವೆ ಮಾಡ್ಕೊಳ್ಳಿ ಅಂತ ಅಂದರೆ ಯಾರು ಒಪ್ತಾರಮ್ಮ? ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಅಲ್ಲಮ್ಮ, ನೀವು ಹೆಣ್ಣೆ ಶತ್ರು ಅನ್ನೋ ಥರ ಈ ರೀತಿ ವೈರತ್ವ ಮಾಡಿದ್ರೆ ಹೆಂಗಮ್ಮ? ಹಾಂ, ಅಲ್ಲ, ನೀವೇ ಮನೇಲಿ ಹುಡುಗಿ ಮಾಡಿದ್ರಿ ಅಂತಲೇ ಇಟ್ಕೊಳ್ಳಿ. ಆ ಹುಡುಗಿ ನಿಮ್ಮ ಮಗನ ಜೊತೆ ಒಳ್ಳೆ ರೀತಿ ಸಂಸಾರ ಮಾಡ್ತಾಳಂತ ಏನು ಗ್ಯಾರಂಟಿ? ಆಮೇಲೆ ಅತ್ತೆ ಮಾವ ಅಂತ ಮರ್ಯಾದೆ ಕೊಡ್ತಾಳಂತ ಏನು ಗ್ಯಾರಂಟಿ? ಯೋಚನೆ ಮಾಡ್ರಮ್ಮ. ಒಬ್ಬರು ಜೀವನದಲ್ಲಿ ಇನ್ನೊಬ್ಬರು ವ್ಯಕ್ತಿ ಪ್ರವೇಶ ಮಾಡಬೇಕು ಅಂತಂದರೆ ಸುಮ್ಮನೆ ಅಲ್ಲಮ್ಮ, ದೇವ್ರ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲಮ್ಮ. ಒಂದು ಹುಳ್ಕಡಿ ಕೂಡ ಅಲ್ಲಾಡಲ್ಲ. ಅಂಥದ್ರಲ್ಲಿ ಅವರಿಬ್ಬರು ಮದುವೆ ಮಾಡ್ಕೋಬೇಕು ಅಂತ ಅವ್ರ ಹಣೆಯಲ್ಲಿ ಬರ್ತಿರುವಾಗ ಯಾರೇನಾದರೂ ತಪ್ಸೋಕ್ಕಾಗುತ್ತೇನಮ್ಮ? ಏನಮ್ಮ ಬುದ್ಧಿ ಇಲ್ವೇನಮ್ಮ ನಿನಗೆ? ಅದೇ ಸ್ವಾಮಿ, ನಾನು ಅದನ್ನೇ ಹೇಳ್ತೀನಿ. ಯಾರ್ಯಾರು ಸಿಗಬೇಕು ಅವರೇ ಕಣೆ ಸಿಗೋದು. ನಾವು ಏನು ಮಾಡಿದ್ರು ಅಷ್ಟೇ. ಇಬ್ಬರು ಪ್ರೀತಿಸ್ಬಿಟ್ಟವ್ರೆ, ಮದುವೆ ಮಾಡ್ಕೊಂಡ್ಲಿ ಬಿಡು ಅಂತ ಅಂದರೆ ಅದು ಇದು ನನ್ನ ತಲೆ ಕೆಡಿಸ್ಬಿಟ್ಲತ್ತ. ನೋಡಮ್ಮ, ನಾವು ನಮ್ಮ ಪ್ರಯತ್ನ ಮೀರಿ ಹುಡುಗಿ ಕೊಡ್ತೀವಿ. ಹುಡುಗಿ ಕೊಟ್ಟ ಮೇಲೆ ಸೊಸೆ ಮನೆಗೆ ಬಂದ ಮೇಲೆ ಅವಳಿಗೇನಾದರೂ ಅನ್ನೋದು ಮಾಡೋದು, ಅತಿ ಹೆಚ್ಚು ಕೆಲಸಗಳು ಹೇಳೋದು, ವ್ಯಂಗ್ಯವಾಗಿ ಮಾತಾಡೋದು, ಈ ರೀತಿ ಎಲ್ಲ ಕಿರುಕುಳ ಕೊಟ್ಟರೆ ಪರಿಣಾಮ ಇನ್ನೂ ಮುಂದಕ್ಕೆ ಹೊರಟೋಗ್ಬಿಡುತ್ತೆ. ಸೊಸೆನ ಮನೆಗೆ ಕರ್ಕೊಳ್ಳಲ್ಲ ಅಂದಿದ್ದಕ್ಕೇ ಮಗನೇ ಮನೆ ಬಿಟ್ಟು ಹೋಗ್ಬಿಟ್ಟ ಅಂದರೆ ಇನ್ನು ಹೆಂಡತಿಗೆ ಅವಮಾನ ಆಗ್ತಿದೆ ಅಂತ ಗೊತ್ತಾದರೆ, ಅದು ಪ್ರೀತಿಸಿರೋ ಹುಡುಗಿನ ಪ್ರೀತಿಸಿರೋ ಹುಡುಗಿಗೆ ಅವಮಾನ ಆಗ್ತಿದೆ, ಮರ್ಯಾದೆ ಸಿಗ್ತಾ ಇಲ್ಲ ಅಂತ ಗೊತ್ತಾದರೆ ನಿಮ್ಮ ಮಗ ಯಾವತ್ತೂ ನಿಮ್ಮ ಮುಖ ನೋಡೋದಿಲ್ಲ ನೋಡಿ. ಹೆಂಡತಿನ ಕರ್ಕೊಂಡು ಹೋದರೆ ಮತ್ತೆ ಬರೋದಿಲ್ಲ. ಇಲ್ಲ ಸ್ವಾಮಿ, ಇನ್ಮೇಲೆ ಹಂಗೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಏನೋ ನಾನು ಇಲ್ದಿರೋ ಟೈಮಲ್ಲಿ ಹಿಂಗೆ ಆಗ್ಬಿಟ್ಟಿದೆ. ನನ್ನ ಹೆಂಡತಿಗೆ ನಾನು ಬುದ್ಧಿ ಹೇಳ್ತೀನಿ, ಅವಳು ಇನ್ಯಾವತ್ತೂ ಈ ಥರ ಕೆಲಸ ಮಾಡೋದಿಲ್ಲ. ಅತ್ತೆ ಸೊಸೆ ಮನೇಲಿ ಅನುಸರಿಸ್ಕೊಂಡು ಹೋಗ್ತಾರೆ. ದಯವಿಟ್ಟು ಸ್ವಾಮಿ, ಆದಷ್ಟು ಬೇಗ ಹುಡುಕೊಡಿ. ಆಮೇಲೆ ಬರಲ್ಲ ಅಂತ ಹೇಳ್ಬೋದು ಅವರು. ಹಿಂಗೆಲ್ಲ ಆದಮೇಲೆ ಹಿಂಗೆಲ್ಲ ಆಯ್ತಪ್ಪ, ಅವ್ರಿಗೂ ಬುದ್ಧಿ ಬಂದಿದೆ, ಆ ರೀತಿ ಎಲ್ಲ ಏನೂ ಆಗೋದಿಲ್ಲ, ಹೋಗಿ ಅಂತ ಹೇಳಿ ಮಗ ಸಿಕ್ಕಿದ್ಮೇಲೆ ನಮಗೊಂದು ವಿಷಯ ತಿಳಿಸಿ ಸ್ವಾಮಿ. ಬೇಕಾದರೆ ನಮ್ಮ ಕಡೆಯಿಂದ ಏನು ತೊಂದರೆ ಆಗಲ್ಲ ಅಂದ್ಬಿಟ್ಟು ಒಂದು ಲೆಟ್ರ್ ಬರ್ಕೊಟ್ಬಿಡ್ಬಿಡ್ತೀವಿ. ಬರ್ಕೊಡ್ಲೇಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಯಾರೂ ನಂಬೋಕ್ಕಾಗಲ್ಲ. ಹೆಣ್ಣೆ ಶತ್ರು, ಇದಂತೂ ನಿಜ. ನೀವಿನ್ನು ಹೊರಡಿ, ಕಂಪ್ಲೇಂಟ್ ತೊಗೊತೀನಿ. ನಿಮ್ಮ ಮಗನ ಫೋಟೋ ತಂದಿದ್ದೀರ ತಾನೆ? ಹಾಂ ಸ್ವಾಮಿ, ತಂದಿದ್ದೀವಿ. ಆಯಿತು, ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಯಾವಾಗ ಮನೆ ಬಿಟ್ಟು ಹೋಗಿದ್ದು? ಅದು ಸ್ವಾಮಿ, ಅದು ನೆನ್ನೆ ಸ್ವಾಮಿ, ನೆನ್ನೆ. ಇನ್ನು ಒಂದು ದಿನದಲ್ಲಿ ಇನ್ನೇನು ಅಷ್ಟು ದೂರ ಹೋಗಿರಲ್ಲ ಅವರು. ಇಲ್ಲೇ ಎಲ್ಲಾದರೂ ಮನೆ ಮಾಡ್ಕೊಂಡು ಇರ್ಬೋದು. ವಿಚಾರಿಸೋಣ, ಸಿಗ್ತಾರೆ. ಸರಿ ಸ್ವಾಮಿ, ನಾವಿನ್ನು ಬರ್ತೀವಿ. ಹಾಂ,
ಆಯಿತು. ಏನು ಜನನಪ್ಪ. ಮಕ್ಕಳು ಪ್ರೀತಿನ ಒಪ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಇವ್ರಿಗೆ. ಎಲ್ಲ ತಂದೆ ತಾಯಿಗೂ ಮಕ್ಕಳು ಸಂತೋಷನೇ ಮುಖ್ಯ ಅಲ್ವಾ. ಅವ್ರ ಪ್ರೀತಿಗೂ ನಾವು ಬೆಲೆ ಕೊಟ್ಟರೆ ನಮ್ಮ ಪ್ರೀತಿಗೂ ನಾಳೆ ದಿನ ಬೆಲೆ ಸಿಕ್ಕೇ ಸಿಗುತ್ತೆ. ಬರೋ ಸೊಸೆನೂ ನಮ್ಮನ್ನು ಪ್ರೀತಿಯಿಂದ ನೋಡ್ಕೋತಾಳೆ. ಇವ್ರಿಗೆಲ್ಲ ಅರ್ಥ ಆಗೋಷ್ಟರಲ್ಲಿ ಅಷ್ಟೇ ಜೀವನನೇ ಮುಗ್ದೋಗಿರುತ್ತೆ. ರೀ ಕಾನ್ಸ್ಟೇಬಲ್, ಬರ್ರಿ, ಇವಾಗ ಬಂದಿದ್ರಲ್ಲ ಅವ್ರ ಮಗನ ಫೋಟೋನ ಸುತ್ತಮುತ್ತ ಇರೋ ಪೊಲೀಸ್ ಸ್ಟೇಷನ್ಗೆಲ್ಲ ಕಳಿಸ್ಕೊಡಿ. ಹಾಗೆ ಹೋಗಿ ಆ ಫೋಟೋ ತೊಗೊಂಡು ಹೋಗಿ ಇವರೆಲ್ಲಾದರೂ ಇದ್ದಾರಾ ನೋಡಿದ್ರ ಅಂದ್ಬಿಟ್ಟು ವಿಚಾರಿಸಿ ಅಕ್ಕಪಕ್ಕ. ಬೇಗ. ಈ ಜೇಕ ಅದ್ಯಾಕೆ ಹಿಂಗೆ ಆಕಾಶನೇ ತಲೆ ಮೇಲೆ ಬಿದ್ದಳ ಥರ ಕೂತಿದ್ಯಲ್ಲ? ಅಂತ ಚಿಂತೆ ಏನು ಮಾಡ್ತಿದ್ಯಾ ನೀನು? ಈ ಭಾಗ್ಯ, ನನ್ನ ಮಗ ಅದು ಯಾವಣ್ಣ ಕಟ್ಕೊಬಂದವನೇ ಕಣೆ. ನನಗೆ ಕೋಪ ತಡ್ಕೊಳಕ್ಕಾಗಲಿಲ್ಲ ನೋಡು. ಚೆನ್ನಾಗಿ ಬೈದ್ಬಿಟ್ಟು ಅವಳನ್ನು ಇಲ್ಲಿಂದ ಕಳಿಸ್ಬಿಡ್ಲಿ ಅಂತ ನಾನು ಮನೆಗೆ ಬರಬೇಡ, ಜಾಗ ಇಲ್ಲ ಅಂತ ಹೇಳಿದೆ. ಆದರೆ ಅವನು ತಾಯಿ ಅಂತ ಕೂಡ ನೋಡಲಿಲ್ಲ ಕಣೆ. ನಾನಿಲ್ಲಿರೋದೇ ಇಲ್ಲ ಅಂತ ಅವಳ ಕಟ್ಕೊಬಂದಿದ್ನಲ್ಲ, ಅವಳನ್ನು ಕರ್ಕೊಂಡು ಹೊರಟೇ ಹೋದ ಕಣೆ. ಅಯ್ಯೋ ಅಯ್ಯೋ ದೇವ್ರೆ, ಹಂಗಾಯ್ತೇನಕ್ಕ? ಅದು ಯಾವಳಂತಿ ನಾವು ಮಿಟಗ್ಲಾಡಿ ಚಿಂದಂತ ನಿನ್ನ ಮಗನ್ನ ಬುಟ್ಟಿ ಹಾಕ್ಕೊಂಡಿರೋಳು ಜುಟ್ಟು ಹಿಡ್ಕೊಂಡು ತಾರಾಡ್ಬೇಕಿತ್ತು ಅವಳ್ದು. ಅಯ್ಯೋ, ಎಲ್ಲೇ ಜುಟ್ಟು ಹಿಡ್ಕೊಂಡು ತಾ ಹೇಳೋದು ನಾನು. ನನ್ನ ಮಗನೇ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂದಮೇಲೆ ನಾನು ಅವಳು ಜುಟ್ಟು ಹಿಡ್ಕೊಳಕನ ಆಗುತ್ತಾ? ಓಹೋ, ಗಂಡು ಹೆತ್ತೋರ್ ಕತೆ ಎಲ್ಲ ಇಷ್ಟೇ ಅಂತ ಅನಿಸ್ತದೆ. ನಾನಿಲ್ಲಿ ನನ್ನ ಮಗ ಎಲ್ಲವನೋ ಉಣ್ಣೋ ತಿನ್ನೋ ಮಲ್ಗದ್ನೋ, ಎಲ್ಲಿ ರೋಡಲ್ಲವನೋ ಇಲ್ಲ ಮನೆಗಿನೇ ಸಿಕ್ತೋ ಏನೋ ಅಂತ ಯೋಚನೆ ಮಾಡ್ತಾ ಊಟ ಬಿಟ್ಟು ಕೂತಿದ್ದೀನಿ. ಅವನೇ ನನ್ನ ನೆನ್ಸ್ಕೊಂತವನೋ ಏನೋ. ಬಿಡಿ ಬಿಡಕ್ಕ, ಹೆಂಡತಿ ಪಕ್ಕದಲ್ಲಿರುವಾಗ ನೀನು ಹೆಂಗೆ ನೆನಪಾಗ್ತೀಳು? ಈ ಗಂಡು ಮಕ್ಕಳೆಲ್ಲ ಹಿಂಗೇನೆ, ಮದುವೆ ಆಗೋ ತನಕ ಅಮ್ಮ 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 ಅಂತ ಸೆರಗಿಡ್ಕೊಂಡೇ ತಿರುಗ್ತವೆ. ಮದುವೆ ಆಗಿ ನೆಕ್ಸ್ಟ್ ಸೆಕೆಂಡೆ ಹೆಂಡತಿನ ಚಿನ್ನ ರನ್ನ ಗೊಂಬೆ ಮುದ್ದು ಅಂತ ಅವ್ರು ಸರಿ ಇಟ್ಕೊಂಡು ತಿರುಗ್ತವೆ. ಹೋಗಿ ಮಕ್ಕ ಓಕೆ. ಅದಕ್ಕೆ ಹೇಳೋದು, ಹೆಣ್ಣು ಮಕ್ಳು ಇರಬೇಕಪ್ಪ. ನನಗೆ ನೋಡಿ ಇಬ್ಬರು ಹೆಣ್ಣು ಮಕ್ಕಳು ಮದುವೆ ವಯಸ್ಸಿಗೆ ಬಂದವೆ, ಗೊತ್ತಲ್ಲ ನಿನ್ನ ಮಗಳ ವಯಸ್ಸೆ. ಇಂಥ ಕೆಲಸ ಮಾಡ್ತಾವ ಅವು. ಮದುವೆ ಹೋದ್ಮೇಲೂ ಅಮ್ಮ 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 ಅಂತಾನೆ ಇರ್ತವೆ. ಬಿಡು ಬಿಡು, ಗಂಡೆತ್ತಿ ಭಾರಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು. ಹೋಗ್ಕಣೆ, ಈಗಲೂ ಹಂಗೆ ಅನ್ನಿಸ್ತೈತೆ. ಮತ್ತು ಬಿಟ್ಟಾಕು, ಹೆಂಗಾರ ಮಾಡ್ಕೊಳ್ಳಿ. ಅವನು ಮಗಳು ಅವಳಲ್ಲ, ಅವಳ ಕಡೆ ಗಮನ ಕೊಡು. ಅಲ್ಲ ಕಣೆ ಭಾಗ್ಯ, ಏನೇ ಇಷ್ಟು ಸುಲಭವಾಗಿ ಹೇಳ್ಬಿಡ್ತೀಯ? ಎತ್ತು ಕರಳು ಕಣೆ, ಹಂಗೆಲ್ಲ ಬಿಡೋಕ್ಕಾಗಲ್ಲ. ಬಿಡ್ತಿದ್ರೆ ಮಡಿಕ ಹೋಗು. ನನ್ನ ಮಾತೆಲ್ಲಿ ಕೇಳ್ತೀಯ ನೀನು? ಅನುಭವಿಸು. ಇನ್ನೊಂದು ಸತಿ ಏನಾದರೂ ಮನೆ ಕಡೆಗೆ ಬಂದಿಗಿಂದ್ರೆ ಬಿಟ್ಕೋಬೇಡ. ಅವರನ್ನು ಬದ್ದೇ ಬರ್ತಾರೆ. ಹಣ ಆಸ್ತಿ ಸಿಗ್ತದಂತನಾದರೂ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ನೋಡು. ಈಗಾಗಲೇ ನಿನ್ನ ಮಗನ್ನ ಬುಟ್ಟಿಗೆ ಹಾಕ್ಕೊಂಡು ಮನೆಯಿಂದ ಕರ್ಕೊಂಡು ಹೋಗೋಳೆ. ಮನೆಗೆ ಏನಾರ ಸೇರಿಸ್ಕೊಂಡೆ ನೀನು, ಮನೇಲಿರೋದೆಲ್ಲ ದೋಚ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾಳೆ ನೋಡು. ಹಂಗಂತೀನಿ. ಅಲ್ಲ ಕಣೆ, ಹಂಗಂತ ನಾನು ನನ್ನ ಮಗನ್ನ ಬಿಡೋಕ್ಕಾಗುತ್ತೇನೆ? ಇಲ್ಲ ಕಣೆ ಭಾಗ್ಯ, ನನ್ನ ಕೈಲಿ ಸಾಧ್ಯ ಇಲ್ಲ. ನೀನು ಏನಾದರೂ ಹೇಳು, ಅವಳು ಎಲ್ಲನ ಹಾಳಾಗೋಗ್ಲಿ, ಆದರೆ ನನ್ನ ಕೈಲಿ ನನ್ನ ಮಗನ ಬಿಟ್ಟಿರೋಕ್ಕಾಗಲ್ಲ. ಎಷ್ಟು ಪೂಜೆ ಹರಕೆಗಳನ್ನ ಹೊತ್ತು ನಾನು ಅವನನ್ನು ಹೆತ್ತಿದ್ದೀನಿ ಗೊತ್ತಾ? ಹೆತ್ತಿದ್ಯಾ ನೋಡು, ಹೆತ್ತಿದ ತಪ್ಪಿಗೆ ಅನುಭವಿಸ್ತಿದ್ಯಾ? ಸುಮ್ಮನೆ ಏನೇನೋ ಹೇಳ್ಬೇಡ ನೀನು. ನನಗೆ ನನ್ನ ಮಗ ಬೇಕಷ್ಟೆ. ಮಗ ಬೇಕು, ಸೊಸೆ ಬೇಡ ಅಂತಂದರೆ ಇದು ಯಾರು ಒಪ್ತಾರೆ ಹೇಳು? ಯಾರು ಒಪ್ತಾರೋ ಬಿಡ್ತಾರೋ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ, ಹುಡಿ ಕೊಡ್ತೀವಿ ಅಂತ ಹೇಳೋರು ಅವರು. ತಗೊಳಪ್ಪ, ಇನ್ನೇನು ಮತ್ತೆ ನಿನ್ನ ಚಿಂತೆ? ಹುಡಿ ಕೊಡ್ತಾರೆ ಬಿಡು. ಇವತ್ತ ನಾಳೆಕೋ ಬರ್ತಾರೆ, ಸೊಸೆ ಸೇವೆ ಮಾಡುವಂತೆ. ಲೇ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತೀಯ ನನಗೆ? ಏನು ಮಾಡಿದ್ದೀನಿ ಅಂತ ಅನ್ಯಾಯ ನಿನಗೆ ನಾನು? ಇನ್ನೇನು ಮತ್ತೀಗ ಮನೆ ತಗ ಬಿಟ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ಹೋಗಿ ಅಲ್ಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತೀಯ. ಏನು ನಿಮ್ಮ ಮನೆ ಇಲ್ಲ ಅಂತಂದರೆ ಅವರು ಪಾಪ ಇನ್ಯಾವ ಮನೆನೂ ಗದಿನೇ ಇಲ್ಲ ನೋಡು. ಅಲ್ಲ ಕಣೆ, ಇನ್ನೆಲ್ಲೇ ಹೋಗ್ತಾರವರು? ಸಂಬಂಧಿಕರನ್ನೆಲ್ಲ ವಿಚಾರಿಸಿದ್ವಿ, ಯಾರ ಮನೆಗೂ ಹೋಗಿಲ್ವಂತೆ. ಕದ್ದು ಮದುವೆ ಮಾಡ್ಕೊ ಬಂದ್ಬಿಟ್ಟು ಸಂಬಂಧಿಕರ ಮನೆಗೆ ಬೇರೆ ಹೋಗ್ತಾರವ್ರು.
ಯಾವ್ದನ ಬಾಡಿಗೆ ಗಿಡಿಗೆ ಮನೇಲಿ ಇರ್ತಾರೆ. ನಿನ್ನ ಮಗನಿಗೆ ಕೆಲಸ ಇಲ್ವಾ? ದುಡ್ಡು ತಂದು ಹಾಕ್ತಾನೆ, ಜುಮ್ ಅಂತ ಜಾಲಿ ಮಾಡ್ಕೊಂಡು ಇರ್ತಾರೆ. ನೀನೇ ಹಿಂಗೆ ಕೊರಗ್ತಾ ಕೂತಿರೋದು. ಈ ಕೊರಗದ್ ಬಿಟ್ಟು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿರು. ಇವತ್ತೋ ನಾಳೆನೋ ಸೊಸೆ ಬತ್ತಾಳೆ ಮನೆಗೆ, ಜಾಲ ಆಡಿಸ್ತಾಳೆ ನಿನ್ನ. ಫ್ರೆಂಡ್ಸ್, ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ. ಇವತ್ತು ಇನ್ನೊಂದು ವಿಡಿಯೋ ಬೇಕು, ಇನ್ನೊಂದು ಎಪಿಸೋಡ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಇನ್ನೊಂದು ವಿಡಿಯೋನ ಹಾಕ್ತೀನಿ. 5 ಜನ ಕಮೆಂಟ್ಸ್ ಮಾಡಿದ್ರೆ ಇನ್ನೊಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ಇವತ್ತೇನೆ. ದಯವಿಟ್ಟು ನೋಡಿ ಆದಷ್ಟು ಬೇಗ ಪ್ರಸಾರ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.